ಆಕ್ಟಿವಿಟಿ ಎಷ್ಟ್ ಚಲೋ ಇದೆ. ನೀ ಎಲ್ಲಿಂದ ಕಲ್ತಿದ್ದು? ನಾನು ಇದನ್ನ ಟಿವಿ ಚಾನಲ್ ನೋಡ್ ಕಲ್ತೀನಿ. ಚಾನಲ್? ಯಾವ ಚಾನಲ್? FM ಚಾನಲ್. FM ಚಾನಲ್ ಇದು ಯಾವಾಗ ಹತ್ತುತ್ತದೆ? ಇದು ಪ್ರತಿ ಭಾನುವಾರ ಸಂಜೆ 5:30 ಹತ್ತುತ್ತ. ಏನೇನ್ ಕಲಿಸ್ತಾರೆ? ಈ ಒಂದ್ ಚಟುವಟಿಕೆ ಒಳಗ ನಮಗ ಕತ್ತಿ, ವಿಜ್ಞಾನ ಕಥೆಗಳು, ದೊಡ್ಡ ದೊಡ್ಡ ಮಹಾವಿಜ್ಞಾನಗಳ ಕಥೆಗಳು, ಕಲೆ, ಗಣಿತ, ವಿಜ್ಞಾನ ಇವೆಲ್ಲ ಚಟುವಟಿಕೆ ಮಾಡಿಸ್ತಾರ. ನಾವಿದು ಈ ಚಾನೆಲ್ ಅನ್ನ ತಪ್ಪದೇ ವೀಕ್ಷಿಸೋಣ. ಅಗಸ್ತ್ಯ ವಿಜ್ಞಾನ ಚಟುವಟಿಕಾ ಕೇಂದ್ರದವರು ಚಿಣ್ಣರ ಚಿಲಿಪಿಲಿ ಎಂಬ ಕಾರ್ಯಕ್ರಮದ ಮೂಲಕ ಈ ಒಂದು ಎಲ್ಲಾ ಚಟುವಟಿಕೆಯನ್ನ ನಾವು ಮಾಡಿಸ್ತಾರ. ಈ ಒಂದು ಕಾರ್ಯಕ್ರಮವನ್ನ ನಾವಿಬ್ರು ತಪ್ಪದೆ ಭಾನುವಾರ ಸಂಜೆ 5:30 ನೋಡೋಣ. ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತೀರಲ್ಲ. ಅಗಸ್ತ್ಯ ಕೌರ್ ಫೌಂಡೇಶನ್ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ FM ವಾಹಿನಿಯಲ್ಲಿ ಪ್ರತಿ ಭಾನುವಾರ ಸಂಜೆ 5:30ಕ್ಕೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರ ಇವರು ಪ್ರಸ್ತುತಪಡಿಸುತ್ತಿರುವ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಮೊದಲೇ ಚಟುವಟಿಕೆ ಯಾವುದಂತ ನೋಡ್ಕೊಂಡ್ ಬರೋಣ. ಪಿಷ್ಟದ ಸರಳ ಪ್ರಯೋಗವನ್ನು ಮಾಡೋಣ. ಪಿಷ್ಟವು ಕಾರ್ಬೋಹೈಡ್ರೇಟ್ನ ಒಂದು ವಿಧವಾಗಿದೆ. ಪಿಷ್ಟದಲ್ಲಿ ಗ್ಲುಕೋಸ್ನ ಅಣುಗಳು ಕೂಡ ಇರುತ್ತವೆ. ನಾವು ದಿನನಿತ್ಯವಾಗಿ ಸೇವಿಸುವಂಥ ತರಕಾರಿಗಳಲ್ಲಿ ಮತ್ತು ಆಹಾರ ಧಾನ್ಯಗಳಲ್ಲೂ ಕೂಡ ಪಿಷ್ಟ ಇರ್ತೈತಿ. ಆಹಾರ ಪದಾರ್ಥಗಳಾದಂಥ ಪಾಯಸ ಮಾಡ್ಕೊತಿರ್ತೀವಿ ಮತ್ತು ಬೇರೆ ಬೇರೆ ಥರದ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ಪದಾರ್ಥ ತಿಂತೀವಿ. ಅವುಗಳಲ್ಲಿ ಪಾಯಸ ಮಾಡ್ಕೊತಿರ್ತೀವಿ. ಇದಿಷ್ಟಲ್ಲದೆ ಬಟ್ಟೆಗಳು ಕೂಡ ನಾವು ಸ್ಟಾರ್ಚ್ ಹಾಕ್ತೀವಿ. ಸ್ಟಾರ್ಚ್ ಹಾಕೋದ್ರಿಂದ ಬಟ್ಟೆಗಳು ಗರಿಗರಿಯಾಗಿರ್ತವೆ, ನೀಟಾಗಿರ್ತವೆ ಅಂಥೇಳಿ ನಮ್ಮಲ್ಲಿ ಮಾಡ್ತಿರ್ತೀವಿ. ಇನ್ನು ನಾವು ದಿನನಿತ್ಯವಾಗಿ ಸೇವಿಸುವಂಥ ಆಹಾರದಲ್ಲಿ ಪಿಷ್ಟ ಐತಿಲ್ಲ ಅಂತ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಾವು ಪ್ರಣಾಳವನ್ನು ತೆಗೆದುಕೊಳ್ಬೇಕು. ಪೆಟ್ರಿ ಡಿಶ್ ಜೊತೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಡ್ರಾಪರ್ ಜೆಟ್, ಅಯೋಡಿನ್, ಬ್ರೆಡ್, ಆ್ಯಪಲ್ಲು, ಪೊಟ್ಯಾಟೊ ಮತ್ತು ಜೊತೆಗೆ ಬನಾನ. ಸರಿ, ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನು ಪ್ರಣಾಳಕ್ಕೆ ಹಾಕೋತೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ. ಅಕ್ಕಿ ಹಿಟ್ಟಿನ ದ್ರಾವಣವನ್ನು ಕೂಡ ರೆಡಿ ಆಗ್ತಾ ಇದೆ. ಅಕ್ಕಿ ಹಿಟ್ಟಿನ ದ್ರಾವಣಕ್ಕೆ 2ರಿಂದ 3 ಹನಿಗಳನ್ನು ಅಯೋಡಿನ್ ದ್ರಾವಣ ಹಾಕೋಬೇಕು. ನೀವು ಗಮನಿಸಬಹುದು ಅದರ ಬಣ್ಣದಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಅದು ಕಪ್ಪು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಸರಿ, ಹಾಗಾದರೆ ಈಗ ನಾವು ಬ್ರೆಡ್ ಮತ್ತು ಆ್ಯಪಲ್, ಪೊಟ್ಯಾಟೊ ಮೇಲೆ ಕೂಡ ಹಾಕೊಳ್ಳೋಣ. ನಾನು ಬ್ರೆಡ್ ಮೇಲೆ ಹಾಕಿದೆ, ಈಗ ಮತ್ತೆ ಸೇಬಿನ ಮೇಲೆ ಹಾಕ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಲೂಗಡ್ಡೆ ಮೇಲೂ ಕೂಡ ಹಾಕ್ತಾ ಇದ್ದೇನೆ. ಸರಿ, ನೀವು ಗಮನಿಸಬಹುದು ಇಲ್ಲಿ 3 ಏನಾಗಿ ಬಣ್ಣದಲ್ಲಿ ಬದಲಾವಣೆಗಿವೆ. ಯಾವ ಕಪ್ಪು ನೀಲಿ ಬಣ್ಣವನ್ನು ಉಂಟು ಮಾಡಿವಲ್ಲ ಅವೆರಡು ಆಹಾರಗಳಲ್ಲಿ ಏನಿರ್ತವೆ ಪಿಷ್ಟ ಇರ್ತೈತಿ. ಯಾವುದು ಕಪ್ಪು ನೀಲಿ ಬಣ್ಣವನ್ನು ಉಂಟು ಮಾಡಿಲ್ಲ ಅಂದ್ರೆ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪಿಷ್ಟ ಐತಿ ಅಂತ ತಿಳ್ಕೋಬೇಕು. ಆಹಾರದ ಘಟಕಾಂಶಗಳು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ಬೇಕಂತ ಸರಳವಾಗಿ ಸಿಗುವಂತ ಮನೆಯಲ್ಲಿ ಸಿಗುವಂತ ವಸ್ತುಗಳಿಂದ ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಂತ ತಿಳ್ಕೊಂಬಂದ್ರಿ. ಸರಿ, ಹಾಗಾದ್ರೆ ಪ್ರತಿ ವಾರನೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವಿಡಿಯೋವನ್ನು ಕಳಿಸುವಂತ ಶಿಕ್ಷಕಿಯರು ಅವರು ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅರಕೇರಿ ಇವರು ಈ ವಾರ ಕೂಡ ನಮಗೊಂದು ವಿಡಿಯೋವನ್ನು ಕಳಿಸಿದ್ದಾರೆ. ಅದು ಏನಂತೇಳಿ ನೋಡ್ಕೊಂಡ್ಬರೋಣ. ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾವು ಬೋರ್ನ ಪರಮಾಣು ರಚನೆಯ ಕುರಿತು ಅಭ್ಯಸಿಸೋಣ. ನೀಲ್ಸ್ ಬೋರ್ ರವರ ಪೂರ್ಣ ಹೆಸರು ನೀಲ್ಸ್ ಹೆನ್ರಿಕ್ ಡೇವಿಡ್ ಬೋರ್. ಇವರು ಮೂಲತಃ ಡೆನ್ಮಾರ್ಕ್ನ ಭೌತವಿಜ್ಞಾನಿ. ಇವರು 1913ರಲ್ಲಿ ಪರಮಾಣು ಮಾದರಿಯನ್ನ ಮಂಡಿಸಿದ್ರು. ಇವರು ಕ್ವಾಂಟಮ್ ಸಿದ್ಧಾಂತದ ಪ್ರತಿಪಾದಕರು ಕೂಡ ಹೌದು. 1922ರಲ್ಲಿ ಪರಮಾಣು ರಚನೆಯ ಕುರಿತ ಸಂಶೋಧನೆಗಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತು. 1911ರಲ್ಲಿ ರುದರ್ಫೋರ್ಡ್ ಅವರು ಕೂಡ ರುದರ್ಫೋರ್ಡ್ನ ಪರಮಾಣು ಮಾದರಿಯನ್ನ ವಿವರಿಸಿದ್ರು. ರುದರ್ಫೋರ್ಡ್ ಮಾದರಿಯಲ್ಲಿ ಈಗಾಗಲೇ ನ್ಯೂಕ್ಲಿಯಸ್ನ ರಚನೆಯನ್ನ ಅವರು ವಿವರಿಸಿದ್ರು. ಇಲ್ಲಿ ನ್ಯೂಕ್ಲಿಯಸ್ನಲ್ಲಿ ಧನ ಆವೇಶವನ್ನ ಹೊಂದಿದಂತಹ ಪ್ರೋಟಾನುಗಳು ಇರುತ್ತವೆ ಮತ್ತು ಈ ಧನ ಆವೇಶವನ್ನ ಹೊಂದಿರತಕ್ಕಂತಹ ಪ್ರೋಟಾನುಗಳ ಸಂಖ್ಯೆ ಋಣ ಆವೇಶವನ್ನ ಹೊಂದಿರತಕ್ಕಂತಹ ಎಲೆಕ್ಟ್ರಾನುಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಎಂಬುದನ್ನು ಕೂಡ ಅವರು ವಿವರಿಸಿದ್ರು. ಆದರೆ ರುದರ್ಫೋರ್ಡ್ ಅವರು ಈ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನುಗಳು ಯಾವ ರೀತಿಯಾಗಿ ಹೊಂದಿಕೊಂಡಿವೆ ಅನ್ನೋದನ್ನು ವಿವರಿಸುವಲ್ಲಿ ವಿಫಲರಾದರು. ರುದರ್ಫೋರ್ಡ್ ರವರು ಎಲೆಕ್ಟ್ರಾನ್ಗಳು ಸತತವಾಗಿ ಈ ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿವೆ ಅಂತ ವಿವರಣೆಯನ್ನು ನೀಡಿದರು. ಆದರೆ ಯಾವುದೇ ಒಂದು ಧನ ಆವೇಶ ಅಥವಾ ಋಣ ಆವೇಶ ಈ ರೀತಿ ಸತತವಾಗಿ ವೃತ್ತೀಯ ಚಲನೆಯಲ್ಲಿದ್ದರೆ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಇಲ್ಲಿ ಪ್ರೋಟಾನುಗಳು ಧನ ಆವೇಶವನ್ನು ಹೊಂದಿರುತ್ತವೆ, ಎಲೆಕ್ಟ್ರಾನ್ಗಳು ಋಣ ಆವೇಶವನ್ನು ಹೊಂದಿರೋದ್ರಿಂದ ಅದು ಶಕ್ತಿಯನ್ನು ಕಳೆದುಕೊಂಡು ಈ ರೀತಿ ಸುತ್ತ 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 ಆ ಪ್ರೋಟಾನ್ನೊಂದಿಗೆ ಸಮ್ಮಿಲನವನ್ನು ಹೊಂದಿ ಆ ಪರಮಾಣು ಏನಾಗುತ್ತಲ್ಲಿ ನಾಶವನ್ನು ಹೊಂದುತ್ತದೆ. ಇಲ್ಲಿ ರುದರ್ಫೋರ್ಡ್ ರವರು ಯಾವುದೇ ರೀತಿ ಇಲ್ಲಿ ಎಲೆಕ್ಟ್ರಾನ್ಗಳ ಶಕ್ತಿಯ
ಕಡಿಮೆ ಆಗೋದರ ಕುರಿತು ಅಥವಾ ಈ ಪರಮಾಣು ನಾಶ ಆಗೋದರ ಕುರಿತು ಯಾವುದೇ ರೀತಿ ಅವರು ವಿವರಣೆಯನ್ನು ಕೊಡಲಿಲ್ಲ. ಅದಕ್ಕೋಸ್ಕರನೇ ರುದರ್ಫೋರ್ಡ್ ಪರಮಾಣು ರಚನಾ ಮಾದರಿ ಅದು ಸೋಲನ್ನು ಅನುಭವಿಸಿತು. 1911ರಲ್ಲಿ ಮಂಡನೆಯಾದಂತಹ ರುದರ್ಫೋರ್ಡ್ ಪರಮಾಣು ರಚನಾ ಮಾದರಿಯನ್ನೇ ಅನುಸರಿಸಿ 1913ರಲ್ಲಿ ನೀಲ್ಸ್ ಬೋರ್ ರವರು ಪರಮಾಣು ಮಾದರಿಯನ್ನು ವಿವರಿಸ್ತಾರೆ. ಈ ಮಾದರಿ ಮುಖ್ಯವಾಗಿ ನಮಗೆ ಎಲೆಕ್ಟ್ರಾನುಗಳು ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳ ಯಾವ ರೀತಿ ಹೊಂದಿಕೆಯಾಗಿವೆ ಅನ್ನೋದನ್ನ ವಿವರಿಸ್ತದೆ. ಪರಮಾಣು ರಚನೆಯನ್ನ ಇದು ಮುಖ್ಯವಾಗಿ ಎಲೆಕ್ಟ್ರಾನ್ ಹಂಚಿಕೆಯ ಕುರಿತು, ಎಲೆಕ್ಟ್ರಾನ್ ವಿನ್ಯಾಸದ ಕುರಿತು ಈ ಮಾದರಿ ನಮಗೆ ಸರಿಯಾದಂಥ ವಿವರಣೆಯನ್ನ ನೀಡುತ್ತದೆ. ಬೋರ್ನ ಪರಮಾಣು ಮಾದರಿ ಪ್ರಕಾರನೂ ಕೂಡ ಪ್ರತಿ ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳ ಸಂಖ್ಯೆ ಪ್ರೋಟಾನುಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಇದನ್ನೇ ನಾವು ಪರಮಾಣು ಸಂಖ್ಯೆ ಅಟಾಮಿಕ್ ನಂಬರ್ ಅಂತ ಕೂಡ ಕರಿತೀವಿ. ಎಲೆಕ್ಟ್ರಾನುಗಳು ಋಣ ಆವೇಶವನ್ನು ಹೊಂದಿದ್ದು, ಪ್ರೋಟಾನುಗಳು ಧನ ಆವೇಶ ಅಥವಾ ಪಾಸಿಟಿವ್ ಚಾರ್ಜ್ ಅನ್ನು ಒಳಗೊಂಡಿವೆ. ಬೋರ್ ರವರ ಪ್ರಕಾರ ಪ್ರತಿ ಎಲೆಕ್ಟ್ರಾನುಗಳು ಈ ನ್ಯೂಕ್ಲಿಯಸ್ನ ಸುತ್ತ ನಿರ್ದಿಷ್ಟ ಪಥದಲ್ಲಿ ಮಾತ್ರ ಚಲಿಸ್ತಾ ಇದ್ದಾವೆ. ಈ ನಿರ್ದಿಷ್ಟ ಪಥಗಳನ್ನು ನಾವು ಶಕ್ತಿಯ ಮಟ್ಟ ಅಥವಾ ಕಕ್ಷೆ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಎನರ್ಜಿ ಲೆವೆಲ್, ಸೆಲ್ಸ್ ಅಥವಾ ಆರ್ಬಿಟ್ಸ್ ಅಂತ ಕರಿತೀವಿ. ಹಾಗಿದ್ರೆ ಪ್ರತಿ ಕಕ್ಷೆಯಲ್ಲಿ ಇರಬಹುದಾದಂತಹ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು? ಇಲ್ಲಿ ಅವರು ಒಂದು ಫಾರ್ಮುಲಾನ ಕೊಟ್ಟಾರ, 2n². ಪ್ರತಿ ಕಕ್ಷೆಯಲ್ಲಿ ಇರಬಹುದಾದಂತಹ ಎಲೆಕ್ಟ್ರಾನುಗಳ ಸಂಖ್ಯೆ 2n² ಗೆ ಸಮನಾಗಿರ್ತದೆ. ಅಲ್ಲಿ n ಅಂತಂದ್ರೆ ಏನು? n ಅದು ಕಕ್ಷೆಯ ಸಂಖ್ಯೆ. n ಅಂತಂದ್ರೆ ಅದು ಕಕ್ಷೆಯ ಸಂಖ್ಯೆ. ಕಕ್ಷೆಯ ಸಂಖ್ಯೆ ಅಂತಂದ್ರೆ ಇಲ್ಲಿ ಇದು ಮೊದಲನೇ ಕಕ್ಷೆ, ಇದರ ಕಕ್ಷೆಯ ಸಂಖ್ಯೆ 1, ಎರಡನೇ ಕಕ್ಷೆಯ ಸಂಖ್ಯೆ 2, ಮೂರನೇ ಕಕ್ಷೆಯ ಸಂಖ್ಯೆ 3, ನಾಲ್ಕನೇ ಕಕ್ಷೆಯ ಸಂಖ್ಯೆ 4. ಈ ರೀತಿ ಕಕ್ಷೆಯ ಸಂಖ್ಯೆಗಳನ್ನು ಹಾಕಿದಾಗ ಪ್ರತಿ ಕಕ್ಷೆಯಲ್ಲಿನೂ ಇರಬಹುದಾದಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ವಿವರಿಸಿದ್ರು. ಇಲ್ಲಿ ಮೊದಲನೇ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳು ಇದ್ದು ಅಂತಂದ್ರೆ ಅದನ್ನ ನಾವು n = 1 ಹಾಕಿದ್ವಿ ಅಂತಂದ್ರೆ ಇದೇನಾಗುತ್ತೆ? 2 × 1² = 2 × 1 2. ಅಂದ್ರೆ ಮೊದಲನೇ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ಗಳು ಸೇರ್ತಾವ. ಎರಡನೇ ಕಕ್ಷೆಯಲ್ಲಿ n = 2 ಅಂತ ಹಾಕಿದ್ವಿ ಅಂತಂದ್ರೆ 2 × 2² = 2 × 4 = 8. ಎರಡನೇ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳು ಸೇರುತ್ತವೆ. ಹಾಗಿದ್ರೆ ಮೂರನೇ ಕಕ್ಷೆಯಲ್ಲಿ 3² ಹಾಕಿದ್ವಿ ಅಂತಂದ್ರೆ 2 × 9 = 18. ಮೂರನೇ ಕಕ್ಷೆಯಲ್ಲಿ 18 ಎಲೆಕ್ಟ್ರಾನ್ಗಳು ಸೇರ್ತವ. ಹಾಗಿದ್ರೆ ನಾಲ್ಕನೇ ಕಕ್ಷೆಯಲ್ಲಿ 2 × 4² = 2 × 16 = 32. 32 ಎಲೆಕ್ಟ್ರಾನ್ಗಳು ಈ ನಾಲ್ಕನೆಯ ಕಕ್ಷೆಯಲ್ಲಿ ಸೇರ್ತಾವ. ಹಾಗಿದ್ರೆ ಇಲ್ಲಿ ಮೊದಲನೇ ಕಕ್ಷೆಯ ಸಾಮರ್ಥ್ಯ 2 ಎಲೆಕ್ಟ್ರಾನ್, ಎರಡನೇ ಕಕ್ಷೆಯ ಸಾಮರ್ಥ್ಯ 8 ಎಲೆಕ್ಟ್ರಾನ್, ಮೂರನೇ ಕಕ್ಷೆಯ ಸಾಮರ್ಥ್ಯ 18 ಎಲೆಕ್ಟ್ರಾನ್, ನಾಲ್ಕನೇ ಕಕ್ಷೆಯ ಸಾಮರ್ಥ್ಯ 32 ಎಲೆಕ್ಟ್ರಾನ್ಗಳು. ಒಳಗಿನ ಕಕ್ಷೆಯಲ್ಲಿನ ಎಲೆಕ್ಟ್ರಾನ್ ಹೊಂದಿರತಕ್ಕಂತಹ ಶಕ್ತಿಗಿಂತ ಹೊರಗಡೆಯ ಕಕ್ಷೆಯಲ್ಲಿರ್ತಕ್ಕಂತಹ ಎಲೆಕ್ಟ್ರಾನು ಹೆಚ್ಚಿನ ಶಕ್ತಿಯನ್ನ ಹೊಂದಿರ್ತದೆ. ಹೊರಗಿನ ಕಕ್ಷೆಯಲ್ಲಿರುವ ಎಲೆಕ್ಟ್ರಾನು ಒಳಗಿನ ಕಕ್ಷೆಯಲ್ಲಿರುವ ಎಲೆಕ್ಟ್ರಾನ್ಗಿಂತ ಹೆಚ್ಚಿನ ಶಕ್ತಿಯನ್ನ ಒಳಗೊಂಡಿರ್ತದೆ. ಇಲ್ಲಿದ್ದಂತಹ ಎಲೆಕ್ಟ್ರಾನ್ಗೆ ಹೆಚ್ಚಿನ ಶಕ್ತಿ ಇರ್ತದೆ, ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗೆ ಕಡಿಮೆ ಶಕ್ತಿಯನ್ನ ಹೊಂದಿರ್ತದೆ. ಈ ಕಕ್ಷೆಗಳಿಗೆ K, L, M, N ಅಂತಕ್ಕಂಥ ಹೆಸರುಗಳನ್ನ ನಂತರದಲ್ಲಿ ಚಾರ್ಲ್ಸ್ ಜಿ ಬಾರ್ಕ್ಲಾರ್ ಅವರು ನೀಡಿದರು. ಚಾರ್ಲ್ಸ್ ವಿ ಬಾರ್ಕ್ಲಾರ್ ಅವರು ಈ ಕಕ್ಷೆಗಳನ್ನ ಹೆಸರಿಸಿದರು. KLMNOPQ ಈ ರೀತಿಯಾಗಿ ಹೆಸರನ್ನ ಸೂಚಿಸಿದವರು ಚಾರ್ಲ್ಸ್ ಜಿ ಬಾರ್ಕ್ಲಾರ್ ಅವರು. ಚಾರ್ಲ್ಸ್ ಜಿ ಬಾರ್ಕ್ಲಾರ್ ಅವರು ಕೂಡ ಪರಮಾಣುವಿನಿಂದ ಹೊರಹೊಮ್ಮತಕ್ಕಂತಹ ಎಕ್ಸ್ರೇ ಕಿರಣಗಳ ಕುರಿತು ಅಭ್ಯಸಿಸಿ ವಿಚಾರವನ್ನ ಮಂಡಿಸಿ ಅವರು ಕೂಡ 1917ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದರು. ಈ ರೀತಿಯಾಗಿ ಬೋರ್ನ ಪರಮಾಣು ಮಾದರಿಯ ಪ್ರಕಾರ K ಸೆಲ್ನಲ್ಲಿ 2 ಎಲೆಕ್ಟ್ರಾನ್ಗಳು, L ಸೆಲ್ನಲ್ಲಿ 8 ಎಲೆಕ್ಟ್ರಾನ್ಗಳು, ಅದೇ ರೀತಿ ಮೂರನೇ ಕಕ್ಷೆಯಾದಂತಹ M ಸೆಲ್ನಲ್ಲಿ 18 ಎಲೆಕ್ಟ್ರಾನ್ಗಳು ಸೇರುತ್ತವೆ. ಎಲ್ಲಿಯವರೆಗೂ ಒಂದು ಎಲೆಕ್ಟ್ರಾನ್ ತನ್ನದೇ ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತದೋ, ಅಂದರೆ ಈ ಕಕ್ಷೆಯಲ್ಲಿದ್ದಂಥ ಎಲೆಕ್ಟ್ರಾನ್ ಇಲ್ಲಿನೇ ತಿರುಗಬೇಕು, ಇದು ಇಲ್ಲಿನೇ ತಿರುಗಬೇಕು, ಇದು ಇಲ್ಲಿನೇ ತಿರುಗಬೇಕು, ಎಲ್ಲಿಯವರೆಗೆ ಒಂದು ಎಲೆಕ್ಟ್ರಾನ್ ತನ್ನದೇ ಸ್ವಂತ ಕಕ್ಷೆಯಲ್ಲಿ ತಿರುಗ್ತಾ ಇರ್ತದೋ ಅಲ್ಲಿವರೆಗೂ ಅದು ಶಕ್ತಿಯನ್ನು ಕಳೆದುಕೊಳ್ಳೋದು ಇಲ್ಲ, ಶಕ್ತಿಯನ್ನು ಪಡೆಯೋದೂ ಇಲ್ಲ. ಒಂದು ವೇಳೆ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವಾಗ ಎಲೆಕ್ಟ್ರಾನ್ ಯಾವುದೇ ರೀತಿಯ ಶಕ್ತಿಯನ್ನು ಪಡೆದುಕೊಂಡು, ಅಂದರೆ ವಿದ್ಯುತ್ಕಾಂತೀಯ ಅಲೆಗಳ ಮೂಲಕ ಅಥವಾ ಫೋಟಾನುಗಳ ಮೂಲಕ, ಬೆಳಕಿನ ಯಾವುದೇ ಒಂದು ಅಲೆಯ ಮೂಲಕ ಅದು ಶಕ್ತಿಯನ್ನು ಪಡೆದುಕೊಂಡಿತು ಅಂತಂದರೆ ಅದು ಹೊರಗಿನ ಕಕ್ಷೆಗೆ ಜಿಗಿತದೆ. ಸೊ ಅದು ಇಲ್ಲಿ ಬಂದಾಗ ಅದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಾನು ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಅದ ಅಂತ ಹೇಳ್ತೀವಿ. ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಲೆಕ್ಟ್ರಾನು ಬಹಳ ಹೊತ್ತು ಇರೋದಿಲ್ಲ, ಅದು ಮತ್ತೆ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ಒಳಗಡೆ ಇರತಕ್ಕಂತಹ ಕಕ್ಷೆಗೆ ಜಿಗಿತದ, ಮತ್ತೆ ಅಲ್ಲಿ ಸ್ಥಳಾಂತರಗೊಳ್ತದದು.
ಬೋರ್ನ ಪರಮಾಣು ಮಾದರಿ ಸೌರವ್ಯೂಹದ ಮಾದರಿಯನ್ನು ಬಿಂಬಿಸ್ತದೆ. ಇಲ್ಲಿ ಸೂರ್ಯನ ಸುತ್ತ ಯಾವ ರೀತಿ ಗ್ರಹಗಳು 8 ಗ್ರಹಗಳು ಹೇಗೆ ಸೂರ್ಯನನ್ನು ಸುತ್ತುತ್ತಾವ ಕಕ್ಷೆಗಳಲ್ಲಿ, ಅದೇ ರೀತಿಯಾಗಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತವೆ. ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂತಂದರೆ, ಇಲ್ಲಿ ಇಷ್ಟೂ ಗ್ರಹಗಳು ಒಂದೇ ಪ್ಲೇನ್ನಲ್ಲಿ ಸೂರ್ಯನ ಸುತ್ತ ಸುತ್ತಿದ್ರೆ, ಇಲ್ಲಿ ಎಲೆಕ್ಟ್ರಾನ್ಗಳು 3D ಬೋರ್ನ ಮಾದರಿಯಲ್ಲಿ ಎಲೆಕ್ಟ್ರಾನ್ಗಳು 3D ಮಾದರಿಯಲ್ಲಿ ಚಲಿಸ್ತವೆ. ಇದು ಸೌರವ್ಯೂಹದಲ್ಲಿ ಸೂರ್ಯ ಅಂತ ತಿಳ್ಕೊಂಡ್ವಿ ಅಂತಂದ್ರೆ ಇದ್ರ ಸುತ್ತ ಗ್ರಹಗಳು ಈ ರೀತಿಯಾಗಿನೇ ಸುತ್ತವು, ಅಂದ್ರೆ ಒಂದೇ ಪ್ಲೇನ್ದಲ್ಲಿ. ಬುಧ ಗ್ರಹ ಈ ರೀತಿಯಾಗಿ ಸುತ್ತ ಹಾಕಿದ್ರೆ ಶುಕ್ರ ಗ್ರಹನೂ ಕೂಡ ಇದೇ ರೀತಿಯಾಗಿ ಸುತ್ತುತ್ತೆ. ಆಮೇಲೆ ಭೂಮಿನೂ ಕೂಡ ಇದೇ ರೀತಿ, ಮಂಗಳ ಕೂಡ ಇದೇ ರೀತಿ, ಇದೇ ಪ್ಲೇನ್ನಲ್ಲಿನೇ ಅವು ಸುತ್ತಾಗ್ತವ. ಆದರೆ ಇದನ್ನೇ ನಾವು ನ್ಯೂಕ್ಲಿಯಸ್ ಅಂತ ತಿಳ್ಕೊಂಡ್ವಿ ಅಂತಂದ್ರೆ, ಇಲ್ಲಿ ಎಲೆಕ್ಟ್ರಾನ್ಗಳು ಬರೀ ಒಂದು ಪ್ಲೇನ್ನಲ್ಲಿ ಮಾತ್ರ ಸುತ್ತ ಹಾಕೋದಿಲ್ಲ, ಅದು 3Dಯಲ್ಲಿ, ಅಂದ್ರೆ ಅದು ಈ ರೀತಿನೂ ಸುತ್ತ ಹಾಕ್ಬಹುದು, ಈ ರೀತಿ ಸುತ್ತ ಹಾಕ್ಬಹುದು, ಈ ರೀತಿ ಸುತ್ತ ಹಾಕ್ಬಹುದು. 3D 3 ಆಯಾಮಗಳಲ್ಲಿ ಈ ಒಂದು ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ ಅನ್ನೋದನ್ನ ಬೋರ್ನ ಮಾದರಿಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಈ ಒಂದು ಅವಧಿಯಲ್ಲಿ ನಾವು ಬೋರ್ನ ಪರಮಾಣು ಮಾದರಿ ಕುರಿತು ಅಭ್ಯಸಿಸಿದೆವು. ಧನ್ಯವಾದ. ಸರಿ, ನೋಡ್ಕೊಂಬಂದ್ರಲ್ಲ ಅಶ್ವಿನಿ ಕುಲಕರ್ಣಿ ಮೇಡಮ್ ಅವರು ಎಷ್ಟು ಅದ್ಭುತವಾಗಿ ಚಟುವಟಿಕೆನ ಮಾಡಿದ್ರು ಮತ್ತು ನಮಗೆ ವಿವರಣೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟರು. ಸರಿ, ಈಗ ಮುಂದೆ ಇನ್ನೊಬ್ಬರು ಶಿಕ್ಷಕರು ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಗಡಿಯಾಳ್ LT ಶ್ರೀರಾಮ್ ಭಟ್ ಸರ್ ಅಂತೇಳಿ, ಅವರು ಕೂಡ ಬೆಳಕಿಗೆ ಸಂಬಂಧಪಟ್ಟಂಥ ಹಲವಾರು ಚಟುವಟಿಕೆಗಳನ್ನ ಮನೆಯಲ್ಲೇ ತಯಾರಿಸಬಹುದು ಸರಳ ಚಟುವಟಿಕೆಗಳನ್ನು ಕೂಡ ಇವತ್ತು ನಿಮಗಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಂಡ್ಬರೋಣ. ಆತ್ಮೀಯರೇ, ಕನ್ನಡಿಯಲ್ಲಿ ಉಂಟಾಗುವ ಪ್ರತಿಬಿಂಬದ ಒಂದು ಲಕ್ಷಣ. ಕನ್ನಡಿ ಎದುರುಗಡೆ ವಸ್ತು ಎಷ್ಟು ದೂರದಲ್ಲಿದೆಯೋ ಅದರ ಹಿಂಭಾಗದಲ್ಲಿ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಕಾಣುವುದು. 8ನೇ ತರಗತಿಯ ಪಠ್ಯಪುಸ್ತಕದ 2 ಚಟುವಟಿಕೆಗಳನ್ನು ನೋಡೋಣ. ಕನ್ನಡಿಯ ಎದುರುಗಡೆ ಒಂದು ವಸ್ತುವನ್ನು ಇಟ್ಟು ಅಲ್ಲಿ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣಗಳನ್ನು ಗುರುತು ಹಾಕಿಕೊಳ್ಳಬೇಕು. ಪ್ರತಿಫಲನ ಕಿರಣಗಳು ಸಂಧಿಸುವ ಬಿಂದುವಿನಲ್ಲಿ ಕನ್ನಡಿಯಲ್ಲಿ ನಮಗೆ ವಸ್ತುವಿನ ಪ್ರತಿಬಿಂಬ ಕಾಣುತ್ತಿರುವುದು. ಆ ಜಾಗದಲ್ಲಿ ಇನ್ನೊಂದು ವಸ್ತುವನ್ನು ಹಿಂಭಾಗದಲ್ಲಿ ಇಟ್ಟಾಗ ಮತ್ತು ಕನ್ನಡಿಯನ್ನು ತೆಗೆದು ಆ 2 ವಸ್ತುಗಳ ನಡುವಿನ ಅಂತರವನ್ನು ಗುರುತು ಹಾಕಿಕೊಂಡಾಗ ವಸ್ತು ಮತ್ತು ಪ್ರತಿಬಿಂಬದ ನಡುವಿನ ಅಂತರವನ್ನು ನಾವು ತಿಳಿಯಬಹುದು. ಕನ್ನಡಿಯ ಎದುರುಗಡೆ ವಸ್ತು ಎಷ್ಟು ದೂರದಲ್ಲಿದೆಯೋ ಕನ್ನಡಿಯ ಹಿಂದೆ ಪ್ರತಿಬಿಂಬ ಅಷ್ಟೇ ದೂರದಲ್ಲಿ ಕಾಣುವುದು. ಇನ್ನೊಂದು ಚಟುವಟಿಕೆಯನ್ನು ಚದುರಂಗದ ಮಣೆಯಲ್ಲಿ ತಿಳಿಯಬಹುದು. ವಸ್ತುವನ್ನು ಕನ್ನಡಿಯಿಂದ ದೂರ ಸರಿಸಿದಂತೆ ಪ್ರತಿಬಿಂಬವು ಕನ್ನಡಿಯ ಹಿಂದಕ್ಕೆ ಸಾಗುವುದನ್ನು ನಾವಿಲ್ಲಿ ವಿದ್ಯಾರ್ಥಿಗಳಲ್ಲಿ ಆಟವನ್ನು ಆಡಿಸುವ ಮೂಲಕ ಪರಿಕಲ್ಪನೆಯನ್ನು ಅರ್ಥೈಸಬಹುದು. ರಸಪ್ರಶ್ನೆ: ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಏನೆನ್ನುತ್ತಾರೆ? ಮಿಥ್ಯ ಪ್ರತಿಬಿಂಬ. ಧನ್ಯವಾದಗಳು. ಆತ್ಮೀಯರೇ, ಬೆಳಕಿನ ವರ್ಣ ವಿಭಜನೆಯನ್ನು ಅರ್ಥೈಸಲು 2 ಚಟುವಟಿಕೆಗಳನ್ನು ನೋಡೋಣ. ಗಾಜಿನ ಪಟ್ಟಕವನ್ನು ಟೇಬಲ್ ಮೇಲೆ ಇಟ್ಟು ಸೂರ್ಯನ ಬೆಳಕನ್ನು ಅದರ ಮೇಲೆ ಕೇಂದ್ರೀಕರಿಸಿದಾಗ ಬೆಳಕು ಬಾಗಿ ವರ್ಣ ವಿಭಜನೆಯಾಗುತ್ತಾ ಗೋಡೆಯ ಮೇಲೆ 7 ಬಣ್ಣಗಳ ಚಿತ್ರಣವನ್ನು ನೀಡುವುದು. ಕತ್ತಲಿನಲ್ಲಿ ಇನ್ನೂ ಸುಂದರವಾಗಿ ಕಾಣುವುದು. ಇದೇ ಚಟುವಟಿಕೆಯನ್ನು ಸರಳವಾಗಿ ವಿದ್ಯಾರ್ಥಿಗಳು ಮನೆಯಲ್ಲಿಯೇ ನಡೆಸಬಹುದು. ಒಂದು ಸಾಮಾನ್ಯ ಸಿಡಿಯನ್ನು ತೆಗೆದುಕೊಂಡು ಇನ್ನೊಂದು ಕನ್ನಡಿಯ ಸಹಾಯದಿಂದ ಸೂರ್ಯನ ಬೆಳಕನ್ನು ಸಿಡಿಯ ಮೇಲೆ ಬೀಳುವಂತೆ ಮಾಡಿದಾಗ ಗೋಡೆಯ ಮೇಲೆ ವರ್ಣರಂಜಿತವಾದಂಥ ಬೆಳಕಿನ ವರ್ಣ ವಿಭಜನೆಯನ್ನು ವಿದ್ಯಾರ್ಥಿಗಳು ಗಮನಿಸಬಹುದು. ಕೆಂಪು ಬಣ್ಣ ಅತಿ ಕಡಿಮೆ ಬಾಗುವುದು ಮತ್ತು ಊದಾ ಬಣ್ಣ ಅತಿ ಹೆಚ್ಚು ಬಾಗುವ ಈ ಒಂದು ವಿದ್ಯಮಾನ ಬೆಳಕಿನ ವರ್ಣ ವಿಭಜನೆಯನ್ನು ವಿದ್ಯಾರ್ಥಿಗಳು ಸರಳವಾಗಿ ಅರ್ಥೈಸಬಹುದು. ಪ್ರಕೃತಿಯಲ್ಲಿ ನೋಡುವ ಕಾಮನಬಿಲ್ಲಿನ ಚಿತ್ರಣವನ್ನು ಗೋಡೆಯ ಮೇಲೆ ವಿದ್ಯಾರ್ಥಿಗಳು ನೋಡುವ ಮೂಲಕ ಬೆಳಕಿನ ವರ್ಣ ವಿಭಜನೆಯನ್ನು ಸುಲಭವಾಗಿ ಅರ್ಥೈಸಬಹುದು. ಐಸಾಕ್ ನ್ಯೂಟನ್ ರವರು ನಡೆಸಿದ ಈ ಒಂದು ಪ್ರಯೋಗವನ್ನು ಸಿಡಿಯ ಮೂಲಕ ಕೂಡ ಈ ರೀತಿಯಾಗಿ ಅರ್ಥೈಸಬಹುದು. ಸರಳ ಚಟುವಟಿಕೆಯ ಮೂಲಕ ಪರಿಕಲ್ಪನೆ ಕಲಿಕೆ. ರಸಪ್ರಶ್ನೆ: ಬೆಳಕಿನ ವರ್ಣ ವಿಭಜನೆ ನಡೆಸಿದ ಮೊದಲ ವಿಜ್ಞಾನಿ ಯಾರು? ಸರ್ ಐಸಾಕ್ ನ್ಯೂಟನ್. ಧನ್ಯವಾದಗಳು. ಶ್ರೀರಾಮ್ ಸರ್ಗೆ ಧನ್ಯವಾದಗಳು. ಇವಾಗ ಮೇಕ್ ಯುವರ್ ಓನ್ ಲ್ಯಾಬ್ ಅನ್ನೋ ಒಂದು ಚಟುವಟಿಕೆಯನ್ನು ಮನೆಯಲ್ಲಿ ಯಾವ ರೀತಿ ನಾವು ಲ್ಯಾಬ್ರೇಟರಿಗಳನ್ನು ತಯಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಟುವಟಿಕೆ ಮಾಡಿ ಅಗಸ್ತ್ಯ ಫೌಂಡೇಶನ್ ಅವರು ತೋರಿಸ್ಕೊಡ್ತಾರೆ. ನೋಡ್ಕೊಂಬರೋಣ, ಬನ್ನಿ.
ಚಟುವಟಿಕೆನ ಎಷ್ಟು ಅದ್ಭುತವಾಗಿತ್ತು. ಇವಾಗ ಗಣಿತದ ಒಂದು ಚಟುವಟಿಕೆನ ಅಂದ್ರೆ ಮಗ್ಗಿಗಳೊಂದಿಗೆ ಯಾವ ರೀತಿಯಾಗಿ ನಾವು ಆಕೃತಿಯನ್ನು ಕಲ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಂಜಾರ ಶಾಲೆಯ ವಿಜ್ಞಾನ ಶಿಕ್ಷಕರಂತ ಎಸ್ ವಿ ಬುರ್ಲಿ ಸರ್ ಕೂಡ ನಿಮಗೆ ಸರಳವಾಗಿ ಮತ್ತು ಅದ್ಭುತವಾಗಿ ಹೇಳ್ಕೊಡ್ತಾ ಇದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಆತ್ಮೀಯ, ಇವತ್ತು ನಿಮಗಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗಣಿತ ಮಾದರಿಯನ್ನ ತಂದಿದ್ದೇನೆ. ಮಗ್ಗಿಯೊಂದಿಗೆ ಆಟ, ಸಮತಲಗಳ ನೋಟ. ಅಂದ್ರೆ ನಾವು ಮಗ್ಗಿ ಹೇಳ್ತಾ ಹೋದ ಹಾಗೆ ಇಲ್ಲಿ ಒಂದು ಬಿಂದುಗಳನ್ನ ನಾನು ವ್ಯವಸ್ಥೆ ಮಾಡೀನಿ. ಇದರ ಗುಂಟ ರೇಖೆ ಎಳಿತಾ ಹೋದೆವಂದ್ರೆ ಯಾವ್ಯಾವ ಆಕಾರದ ಸಮತಲಗಳು ನಮ್ಗೆ ಸಿಗ್ತದ ಅನ್ನೋದನ್ನ ಇಲ್ಲಿ ನೋಡೋಣಂತ. ಇದು ಇಲ್ಲಿ 0, ಇದು 1 2 3 4 5 6 7 8 9 10 ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ. ಅದನ್ನ ನಾವು ಗಮನದಲ್ಲಿ ಇರಿಸೋಣ. ಈಗ 2ರ ಬಗ್ಗೆ ಏನದ ನೋಡ್ರಿ. 0ಇಂದ ನಾನು ಇದನ್ನ ಇಡ್ತೀನಿ. 2 2 1 2 2 2 4 2 3 6 2 4 8 2 5 10. ನೋಡ್ರಿ ಯಾವ ಆಕಾರ ಆಯ್ತಿದು. 1 2 3 4 5 5 ಬಾಹುಗಳುಳ್ಳ ಒಂದು ಸಮತಲಾಕೃತಿ ಇಲ್ಲಿ ನಿಮಗೆ ದೊರಕ್ತು. ಅಂದ್ರೆ ಇದನ್ನ ನಾವು ಪಂಚಭುಜಾಕೃತಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಂತ ಪಂಚಭುಜಾಕೃತಿ ಇದು? ಈ ಬಾಹುಗಳ ಅಳತೆ ಸಮ ಇದೆ ಅಂದಾಗ ಇದು ಒಂದು ನಿಯಮಿತವಾಗಿರ್ತಕ್ಕಂಥ ಪಂಚಭುಜಾಕೃತಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಎಲ್ಲದರದ ಅಳತೆ ಸಮ ಇರೋದ್ರಿಂದ ಇಲ್ಲಿ ಉಂಟಾಗ್ತಕ್ಕಂಥ ಸಮತಲಾಕೃತಿಗಳು ಎಲ್ಲ ನಿಯಮಿತ ಸಮತಲಾಕೃತಿಗಳೇ ಆಗಿರ್ತಾವು. ಈಗ 3ರ ಮಗ್ಗಿಯನ್ನ ನಾವು ನೋಡೋಣಂತ. 3 1 3 3 2 6 3 3 9 3 4 12 ಬಿಡಿ ಸ್ಥಾನದಲ್ಲಿ 2 ತೆಗೆದುಕೊಳ್ಳೋಣಂತ. 3 5 15 ಇಲ್ಲಿನೂ ಹಾಗೆ ಬಿಡಿ ಸ್ಥಾನದಲ್ಲಿ 5 ಇದೆ. 3 6 18 3 7 21. ನೋಡ್ರಿ ಯಾವ ಆಕಾರ ಆಗ್ತಾ ಹೋಯ್ತಿದು. 3 8 24 3 9 27 3 10 30. ನೋಡ್ರಿ ಹೀಗೆ ನಾವು ಯಜ್ಞ ಅಗಾದಿಗಳನ್ನು ಮಾಡುವಾಗ ಈ ನಕ್ಷತ್ರ ಆಕಾರ ಏನು ಮಾಡ್ತೀವಿ ಅದು ನಮಗೆ ಇಲ್ಲಿ ದೊರಕ್ತು. ಹೀಗೇನೆ ನಾವು 4ರ ಮಗ್ಗಿಯನ್ನು ಪ್ರಯತ್ನಿಸೋಣ. ಕೊನೆಯದಾಗಿ 4 1 4 4 2 8 4 3 12 4 4 16 4 5 20. ಒಂದು ಸ್ಟಾರ್ ಅಂತ ಏನು ಹೇಳ್ತೀವಿ ಆ ಆಕಾರ ಇದು ನಮಗೆ ದೊರಕ್ತು. ಹೀಗೆ ನಾವು ಮಗ್ಗಿಯೊಡನೆ ಈ ಒಂದು ಆಟ ಆಡ್ತಾ ಇಲ್ಲಿ ಆಕಾರ ಏನು ಬರ್ತದೆ ಇಲ್ಲಿ ನೋಡ್ರಿ ಒಳಗಡೆ ಪಂಚಭುಜಾಕೃತಿ ಬಂತು, ಇವೆಲ್ಲ ತ್ರಿಭುಜ ಆಕಾರದಲ್ಲಿ ಬಂತು. ಇವುಗಳನ್ನು ನಾವು ಇಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಮುರಳಿ ಸರ್ ಎಷ್ಟು ಅದ್ಭುತವಾಗಿ ಚಟುವಟಿಕೆನ ಮಾಡಿದ್ರಲ್ಲ. ಬನ್ನಿ ಹಾಗಾದ್ರೆ ಒಂದು ಕ್ರಾಫ್ಟ್ ಚಟುವಟಿಕೆ ನೋಡ್ಕೊಂಬರೋಣ. ಗಣಿತ ನೋಡ್ಕೊಂಬಂದೀವಿ, ಈ ಕ್ರಾಫ್ಟ್ ನೋಡ್ಕೊಂಬರೋಣ. ಸರಿ, ಕ್ರಾಫ್ಟ್ ಯಾರು ಮಾಡ್ತಾರಪ್ಪ ಅಂತಂದ್ರೆ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕಿಯರಾದಂಥ ಜ್ಯೋತಿ ಸಜ್ಜನ್ ಅವರು ಈ ಚಟುವಟಿಕೆನ ಮಾಡ್ತಾರೆ. ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸಜ್ಜನ್ ಅಂತ. ನಾನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅರ್ಕೇರಿಯಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತಿನ ಕ್ರಾಫ್ಟ್ಗೆ ಬೇಕಾಗಿರುವಂಥ ವಸ್ತುಗಳು ಬೇರೆ ಬೇರೆ ಬಣ್ಣದ ಗ್ಲಿಟರ್ ಫೋಮ್ ಶೀಟ್, ವೂಲನ್ ಮತ್ತು ಬೀಡ್ಸ್, ಸೀಸರ್, ನೀಡಲ್, ಥ್ರೆಡ್, ಪೇಪರ್, ಇಯರ್ಬಡ್ಸ್. ಒಂದು ಪೇಪರಲ್ಲಿ ಈ ಥರ ಡಿಸೈನ್ ಮಾಡಿಕೊಂಡು ಹೂವಿನ ಚಿತ್ರವನ್ನು ತೆಗಿಬೇಕು. ಇದನ್ನು ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡಿದ ಪೇಪರ್ನ ಈ ನಮ್ಮ ಫೋಮ್ ಶೀಟ್ ಮೇಲೆ ಇಟ್ಟು ಕಾಪಿ ಮಾಡ್ಬೋದು.
ಈ ಥರ ಬೇರೆ ಬೇರೆ ಬಣ್ಣದ ಹೂಗಳನ್ನು ಕಟ್ ಮಾಡಿಕೊಂಡು ಅವುಗಳನ್ನು ಸ್ಟೆಪ್ಲರ್ನ ಸಹಾಯದಿಂದ ಪಿನ್ ಮಾಡ್ತಾ ಹೋಗ್ತೀವಿ. ಈ ಥರದ ಹೂಗಳು ಫಾರ್ಮೇಟ್ ಆಗ್ತವೆ. ಈ ಥರ ಜೋಡಿಸ್ತಾ ಹೋಗಬೇಕು. ಸ್ಟ್ರಾ ಪೈಪ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಏರ್ಬಡ್ದು ಬಡ್ ತೆಗಿಯೋದು. ಈ ಥರ ಈ ಕೊಳವೆಗಳನ್ನು ಯೂಸ್ ಮಾಡಿಕೊಂಡು ಇವು ಹಾಕ್ತಾ ಹೋಗಬೇಕು. ಒಂದು ಫ್ಲವರ್ ಹಾಕೋದು. ಫ್ಲವರ್ ನಂತರ ಒಂದು ಬೀಟು, ಒಂದು ಮುತ್ತು ಪರ್ಲ್ದು ಏನಾದರೂ ಹಾಕೋಬೋದು. ಅದು ಹಾಕಿದ ನಂತರ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಏರ್ಬಡ್ ಪೈಪು, ಆಮೇಲೆ ಒಂದು ಸಣ್ಣ ಬೀಟ್ ನಂತರ ಅದಕ್ಕೆ ಸೂಟ್ ಆಗುವಂತಹ ಫ್ಲವರ್. ನೀವು ಕಾಂಟ್ರಾಸ್ಟ್ ಕಲರ್ಸಲ್ಲಿ ತೊಗೋಬೋದು, ಅಥವಾ ನೀವು ಬೇಕಾದಂಥ ಬಣ್ಣದ ಗ್ಲಿಟರ್ ಪೇಪರ್ಗಳನ್ನು ಮ್ಯಾಚ್ ಆಗೋ ಥರ ಜೋಡಿಸ್ತಾ ಹೋಗಬೇಕು. ಅದೇ ಥರ ಒಂದು ಹೂವು ಹಾಕಿದ ನಂತರ ಒಂದು ದೊಡ್ಡ ಬೀಟ್ ಹಾಕೋದು, ಅಥವಾ ಪರ್ಲ್ ಕೂಡ ಯೂಸ್ ಮಾಡ್ಕೋಬೋದು. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡೋದು. ಏರ್ಬಡ್ದು ಪೈಪು, ಆಮೇಲೆ ಒಂದು ಸಣ್ಣ ಬೀಟ್, ನೀವು ಬೇಕಾದ ಸಂಖ್ಯೆಯಲ್ಲಿ ಈ ಥರ ಒಂದು ಬೀಟು, ಸ್ಟ್ರಾ ಪೈಪು ಅಥವಾ ಏರ್ಬಡ್ ಪೈಪು, ಒಂದು ಫ್ಲವರು, ಬೀಟು, ಆ್ಯಸ್ ಇಟ್ ಈಸ್ ನಿಮಗೆ ಬೇಕಾದಷ್ಟು ಸಂಖ್ಯೆಯಲ್ಲಿ ಇವುಗಳನ್ನು ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಒಂದೊಂದಾಗಿ ಜೋಡಿಸ್ಕೊಂಡಾಗ ಈ ಥರದ್ದು ಒಂದು ತೋರಣ ರೆಡಿ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡಿರೋದು ಉಲನ್ ಹೆರಳ ಅಂತ ಹೇಳ್ಬೋದು. ಇದ್ರ ಬದಲಿ ನೀವು ರೆಡಿಮೇಡ್ ಸಿಗುತ್ತಲ್ಲ ಲೇಸ್, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಈ ಕೊರೋನಾ ಟೈಮಲ್ಲಿ ನನಗೆ ಯಾವುದೇ ರೀತಿ ಶಾಪ್ ಓಪನ್ ಇರದೇ ಇರೋದ್ರಿಂದ ನಂಗೆ ಲೇಸ್ ಅವೈಲೇಬಲ್ ಇಲ್ಲ. ಸೊ ಅದರಿಂದ ನಾನು ಈ ಉಲನ್ ಹೆರಳು ಹಾಕೊಂಡು ಈ ತೋರಣ ರೆಡಿ ಮಾಡಿದ್ದೀನಿ. ಈ ತರ ಈ ತೋರಣ ರೆಡಿ ಮಾಡೋದಕ್ಕೆ ನೀವು ಗ್ಲಿಟರ್ ಫೋಮ್ ಶೀಟೇ ಯೂಸ್ ಮಾಡ್ಕೋಬೇಕಂತೇನಿಲ್ಲ. ನೀವು A4 ಸೈಜ್ ಕಲರ್ ಪೇಪರ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಕಾರ್ಡ್ ಶೀಟ್ ಕೂಡ ಯೂಸ್ ಮಾಡ್ಕೋಬಹುದು. ಈ ನಿಮ್ಮಲ್ಲಿ ಇರುವಂತಹ ವೇಸ್ಟ್ ಕಾರ್ಡ್ ಶೀಟ್ ಮತ್ತು ಎಣ್ಣೆ ಕುಡೋದು ಬಿಟ್ಟಂತಹ ಸ್ಟ್ರಾ ಪೈಪ್ ಅಥವಾ ಏರ್ ಬಡ್ನ ಪೈಪ್, ಈ ತರ ವೇಸ್ಟ್ ಥಿಂಗ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ನೀವು ಈ ತರದ ಸುಂದರವಾದಂತಹ ತೋರಣ ರೆಡಿ ಮಾಡಿ ನಿಮ್ಮ ಮನೆಯ ಅಲಂಕಾರವನ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದೆನ್ ಈ ಕೊರೋನಾ ವಿಷಮ ಪರಿಸ್ಥಿತಿಯಲ್ಲಿ ಎಲ್ಲರೂ ಮನೆಯಲ್ಲೇ ಇರಿ, ಮಾಸ್ಕ್ ನ ಧರಿಸಿ, ಸ್ಟೇ ಹೋಮ್, ಸೇಫ್. ಎಲ್ಲರಿಗೂ ವಂದನೆಗಳು. ಎಲ್ಲರೂ ನೋಡ್ಕೊಂಡ್ ಬಂದ್ರಲ್ಲ, ಸಾಕಷ್ಟು ಚಟುವಟಿಕೆಗಳನ್ನು ನೋಡ್ಕೊಂಡ್ ಬಂದ್ರೆ ಎಷ್ಟು ಮಜವಾಗಿದ್ದು. ಎಲ್ಲ ಚಟುವಟಿಕೆ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳಿಂದ ಚಟುವಟಿಕೆ ಮಾಡ್ಬೋದಾಗಿತ್ತು. ಸರಿ, ಹಾಗಾದರೆ ಇಲ್ಲಿವರೆಗೂ ಕೂಡ ಎಲ್ಲರೂ ಚಟುವಟಿಕೆ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊರಗಡೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಮಾಸ್ಕನ್ನು ಬಳಸಿ, ಹೊರಗಡೆಯಿಂದ ಬಂದ ತಕ್ಷಣ ಹ್ಯಾಂಡ್ ಸ್ಯಾನಿಟೈಸರ್ ಹಾಕಿ ಕೈಯನ್ನು ತೊಳೆಯಿರಿ. ಇಷ್ಟು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ವಾವ್, ಈ ಆಕ್ಟಿವಿಟಿ ಎಷ್ಟು ಚಲೋ ಇದೆ. ನೀ ಎಲ್ಲಿಂದ ಕಲ್ತಿದ್ದು? ನಾನು ಇದನ್ನ ಟಿವಿ ಚಾನಲ್ ನೋಡಿ ಕಲ್ತೀನಿ. ಚಾನಲ್? ಯಾವ ಚಾನಲ್? FM ಚಾನಲ್. FM ಚಾನಲ್ ಇದು ಯಾವಾಗ ಹತ್ತುತ್ತದೆ? ಇದು ಪ್ರತಿ ಭಾನುವಾರ ಸಂಜೆ 5:30 ಹತ್ತದ. ಏನೇನ್ ಕಲಿಸ್ತಾರೆ? ಈ ಒಂದು ಚಟುವಟಿಕೆ ಒಳಗ ನಮಗ ಕತ್ತಿ, ವಿಜ್ಞಾನ ಕಥೆಗಳು, ದೊಡ್ಡ ದೊಡ್ಡ ಮಹಾವಿಜ್ಞಾನಗಳ ಕಥೆಗಳು, ಕಲೆ, ಗಣಿತ, ವಿಜ್ಞಾನ ಇವೆಲ್ಲ ಚಟುವಟಿಕೆ ಮಾಡಿಸ್ತಾರ. ನಾವಿದು ಈ ಚಾನೆಲ್ ಅನ್ನ ತಪ್ಪದೇ ವೀಕ್ಷಿಸೋಣ. ಅಗಸ್ತ್ಯ ವಿಜ್ಞಾನ ಚಟುವಟಿಕಾ ಕೇಂದ್ರದವರು ಚಿಣ್ಣರ ಚಿಲಿಪಿಲಿ ಎಂಬ ಕಾರ್ಯಕ್ರಮದ ಮೂಲಕ ಈ ಒಂದು ಎಲ್ಲಾ ಚಟುವಟಿಕೆಯನ್ನ ನಾವು ಮಾಡಿಸ್ತಾರ.
ಈ ಒಂದು ಕಾರ್ಯಕ್ರಮವನ್ನ ನಾವಿಬ್ರು ತಪ್ಪದೆ ಭಾನುವಾರ ಸಂಜೆ 5:30 ನೋಡೋಣ. ನೀವು ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ನೋಡ್ತೀರಲ್ಲ? ಅಗಸ್ತ್ಯ ಕೋರ್ ಫೌಂಡೇಶನ್ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ FM ವಾಹಿನಿಯಲ್ಲಿ ಪ್ರತಿ ಭಾನುವಾರ ಸಂಜೆ 5:30ಕ್ಕೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.